next question, it's from consignment chapter ಇಂದ. Before to solve the problem, ಕೆಲವೊಂದು ಪಾಯಿಂಟ್ಸ್ ಅನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಟು ಸಾಲ್ವ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಮೊದಲನೇದೇನು ಅಂದ್ರೆ ಎಕ್ಸ್ಪೆನ್ಸಸ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಎಕ್ಸ್ಪೆನ್ಸಸ್. ಮೊದಲನೇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂಡ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೇನು? ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಓನ್ಲಿ ಒನ್ಸ್, ಒಂದೇ ಸರಿ ಮಾತ್ರ ಇನ್ಕರ್ ಆಗುವಂತ ಎಕ್ಸ್ಪೆನ್ಸಸ್ ಟಿಲ್ ಇಟ್ ರೀಚಸ್ ಟು ದ ಕನ್ಸೈನೀಸ್ ಪ್ಲೇಸ್. ಗೂಡ್ಸ್ ಕನ್ಸೈನಿ ಗೋಡೌನ್ ಅಥವಾ ಅವನ ವೇರ್ ಹೌಸ್ಗೆ ರೀಚ್ ಆಗೋಷ್ಟ್ರೊಳಗಡೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ ಟ್ರಾನ್ಸಿಟ್, ಅದನ್ನ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕ್ಯಾನ್ ಹ್ಯಾಪನ್ ಟು ಬೋತ್ ಕನ್ಸೈನಿ ಅಂಡ್ ಕನ್ಸೈನಾರ್. ಫಾರ್ ಎಕ್ಸಾಂಪಲ್ ಫ್ರೈಟ್, ಕ್ಯಾರಿಯೇಜ್, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್. ಅದಾದ್ಮೇಲೆ ರೆಕರಿಂಗ್ ಎಕ್ಸ್ಪೆನ್ಸಸ್. ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ರೆಗ್ಯುಲರ್ಲಿ, ಪದೇ ಪದೇ ಆಗುವಂತ ಎಕ್ಸ್ಪೆನ್ಸಸ್ ಅನ್ನ ನಾವು ಏನಂತ ಕರಿತೀವಿ? ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆರ್ ಆಫ್ಟರ್ ಇಟ್ ರೀಚಸ್ ಟು ದ ವೇರೋಸ್ ಆಫ್ ಕನ್ಸೈನಿ, ಕನ್ಸೈನಿ ಪ್ಲೇಸ್ ನ ರೀಚ್ ಆದ್ಮೇಲೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅದೆಲ್ಲವೂ ರೆಕರಿಂಗ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಗೋಡೌನ್ ರೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್, ಇವೆಲ್ಲ ಕೂಡ. ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನು ಅಂದ್ರೆ ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ತೋರಿಸೋದಿಲ್ಲ. ಇಟ್ ವಿಲ್ ನಾಟ್ ಬಿ ಆಡೆಡ್ ಇನ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ರೈಟ್? ಸೊ ಲಾಸಸ್ ಅಲ್ಲೂ ಅಗೇನ್ ದೇರ್ ಆರ್ ಟೂ. ಒನ್ ಇಸ್ ಅಬ್ನಾರ್ಮಲ್ ಲಾಸ್ ಅಂಡ್ ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು? ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಯಾಚುರಲ್. ಅನ್ಎಕ್ಸ್ಪೆಕ್ಟೆಡ್, ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್. ನಾಳೆ ಗೂಡ್ಸ್ ಕಳಿಸ್ತಾ ಇದ್ದೀನಿ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿರ್ತೀವಾ? ಮಾಡಿರೋದಿಲ್ಲ. ಫ್ಲಡ್, ಫೈರ್, ಈ ತರದೆಲ್ಲಾನು. ಸೊ ದೀಸ್ ಆರ್ ಅನ್ಎಕ್ಸ್ಪೆಕ್ಟೆಡ್. ಅಂಡ್ ರಿಮೆಂಬರ್, ಅಬ್ನಾರ್ಮಲ್ ಲಾಸ್ ಆದ್ರೆ ಅದರ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ದ ಕನ್ಸೈನರ್ ಮೇ ಗೋ ಫಾರ್ ಇನ್ಶೂರೆನ್ಸ್, ಇನ್ಶೂರೆನ್ಸ್ ತಗೋಬಹುದು ಅವನು. ಅದಕ್ಕೋಸ್ಕರ ಅಬ್ನಾರ್ಮಲ್ ಲಾಸ್ ಆಯ್ತು ಅಂದ್ರೆ ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತಿನ್ನೊಂದು ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಆರ್ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಅವಾಯ್ಡಬಲ್. ಎಕ್ಸ್ಪೆಕ್ಟೆಡ್ ನಾರ್ಮಲ್ ಲಾಸ್ ಆಗೇ ಆಗುತ್ತೆ ಅಂತ. ಎಕ್ಸಾಂಪಲ್ ಏನು? ಈಗ ಫಾರ್ ಎಕ್ಸಾಂಪಲ್ ಎವಾಪರೇಷನ್ ಅನ್ಕೊಳ್ಳಿ, ಅಥವಾ ಲೀಕೇಜ್ ಅನ್ಕೊಳ್ಳಿ. ಆಯಿಲ್ ಕೆಲವೊಂದು ಪರ್ಸೆಂಟೇಜ್ ಅಥವಾ ಕೆಲವೊಂದು ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಅದು ಎವಾಪರೇಟ್ ಆಗೇ ಆಗುತ್ತೆ, ಸೇಮ್ ಕ್ವಾಂಟಿಟಿ ಇರೋದಿಲ್ಲ. ಅಂಡ್ ದಿಸ್ ನಾರ್ಮಲ್ ಲಾಸ್ ವಿಲ್ ನಾಟ್ ಬಿ ಸಪರೇಟ್ಲಿ ಕ್ಯಾಲ್ಕುಲೇಟೆಡ್. ಅದರ ವ್ಯಾಲ್ಯೂನ ನಾವು ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ, ರೈಟ್? ವಿಲ್ ಓನ್ಲಿ ಮೆನ್ಷನ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ. ಕ್ವಾಂಟಿಟಿನಲ್ಲಿ ಮಾತ್ರ ರಿಡಕ್ಷನ್ ತೋರಿಸ್ತೀವಿ ಹೊರತು ನಾರ್ಮಲ್ ಲಾಸ್ ಆದಾಗ ಅದರ ವ್ಯಾಲ್ಯೂನ ತೋರಿಸೋದಿಲ್ಲ, ರೈಟ್? ಇದು ಅರ್ಥ ಆಗಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. Okay, now let's solve the fifth question. Calculate the value of unsold stock and abnormal loss transferred to profit and loss account from the following information. ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1500 kg at 12 per kg ಅಂತೆ. ಫ್ರೈಟ್ ಪೇಡ್ ಬೈ ಕನ್ಸೈನರ್, that is 600. ಇನ್ಶೂರೆನ್ಸ್ ಪೇಡ್ ಬೈ ಕನ್ಸೈನರ್, that is 400. These are the expenses. ಎಂತ ಎಕ್ಸ್ಪೆನ್ಸಸ್? ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಯಾರ್ದು? ಕನ್ಸೈನರ್ದು. ಇನ್ಶೂರೆನ್ಸ್ ಪೇಡ್ ಬೈ ಕನ್ಸೈನರ್ 400. Goods destroyed in transit. See, this is a loss. What kind of loss? Abnormal loss. And then insurance claim admitted 2000. Goods sold by consignee 1050 kg at 22 per kg. Expenses incurred by consignee: unloading, godown rent, selling expenses. So ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಕನ್ಸೈನಿ ಇದೆ. ವಿ ಹ್ಯಾವ್ ಟು ಕೇರ್ಫುಲಿ ಸಿ ಯಾವುದು ರೆಕರಿಂಗ್, ಯಾವುದು ನಾನ್ ರಿಕರಿಂಗ್ ಅಂತ. Now I will show you how to calculate the value of closing stock and abnormal loss. See, ಈ ಫಾರ್ಮೆಟ್ ಅನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಅಟ್ ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಎಷ್ಟು ಗೂಡ್ಸ್ ಅನ್ನ ಕನ್ಸೈನ್ಮೆಂಟ್ ಅಲ್ಲಿ ಕಳಿಸ್ತಾ ಇದೀವಿ ಅಂತ. ವಿ ಆರ್ ಸೆಂಡಿಂಗ್ 1500 kg at 12 rupees per kg ಅಲ್ವಾ? ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 18,000 rupees ಬರುತ್ತೆ. ಇದಾದ್ಮೇಲೆ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಆಲ್ರೆಡಿ ಹೇಳಿದೀನಿ, ಕನ್ಸೈನರ್ ನ ಎಕ್ಸ್ಪೆನ್ಸಸ್ ಏನಿದೆ ಟಿಲ್ ಇಟ್ ರೀಚಸ್ ಟು ದ ಗೋಡೌನ್ ಆಫ್ ಕನ್ಸೈನಿ, ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಹಾಗೆ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಈ ಎರಡು ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ. 600 + 400 ಇಟ್ ಕಮ್ಸ್ ಟು 1000. ಇವೆರಡನ್ನ ಆಡ್ ಮಾಡಬೇಕು. ದಟ್ ಈಸ್ 1500 kgಗೆ 19,000 rupees ವ್ಯಾಲ್ಯೂ ಇದೆ. ಇದಾದ್ಮೇಲೆ ಇಫ್ ಇನ್ ಕೇಸ್ ಏನಾದ್ರೂ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಕೊಟ್ರೆ ತಗೋತೀವಿ. ಅಂಡ್ ವಿ ವಿಲ್ ಓನ್ಲಿ ಕ್ಯಾಲ್ಕುಲೇಟ್ ಇಟ್ಸ್ ಕ್ವಾಂಟಿಟಿ ಮಾತ್ರ. ಕ್ವಾಂಟಿಟಿನಲ್ಲಿ ಸಬ್ಟ್ರಾಕ್ಟ್ ಮಾಡಿ ತೋರಿಸ್ತೀವಿ, ವ್ಯಾಲ್ಯೂ ತೋರಿಸೋದಿಲ್ಲ. ದಿಸ್ ಇಸ್ ಓನ್ಲಿ ಫಾರ್ ವಾಟ್? ನಾರ್ಮಲ್ ಲಾಸ್ ಇದ್ರೆ ಮಾತ್ರ. ಅಂಡ್ ದೆನ್ ಅಬ್ನಾರ್ಮಲ್ ಲಾಸ್. ಈ ಕ್ವಶನ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ. ಎಷ್ಟು? 250 kg ಆಫ್ ಗೂಡ್ಸ್ ಡಿಸ್ಟ್ರಾಯ್ ಆಗಿದೆಯಂತೆ ಡ್ಯೂರಿಂಗ್ ಟ್ರಾನ್ಸಿಟ್. ಅದರ ವ್ಯಾಲ್ಯೂನ ತೋರಿಸ್ಬೇಕು. ಹೆಂಗ್ ಮಾಡೋದು?
1500 ಗೂಡ್ಸ್ ಅನ್ನು ನಾವು ಕಳಿಸಿದ್ದು ಟ್ರಾನ್ಸಿಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ 250 ಗೂಡ್ಸ್ ಏನಾಗಿದೆ ಡಿಸ್ಟ್ರಾಯ್ ಆಗಿದೆಯಂತೆ. ಸೊ ಎಷ್ಟು ಗೂಡ್ಸ್ ಮಿಕ್ತು 1250. ಈಗ ಈ 250 ಗೂಡ್ಸ್ ನ ವ್ಯಾಲ್ಯೂ ತೋರಿಸಬೇಕು. ದಟ್ ಇಸ್ ಅಬ್ನಾರ್ಮಲ್ ಲಾಸ್ ಅಲ್ವಾ. ಹೆಂಗ್ ತೋರಿಸೋದು? ವೆರಿ ಸಿಂಪಲ್. ಉಲ್ಟಾ 7 ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಉಲ್ಟಾ 7 ದಟ್ ಈಸ್ 250 ಇಂಟು 19,000 ಡಿವೈಡೆಡ್ ಬೈ 1500. ಇದು ಮಾಡ್ತು ಅಂದ್ರೆ ಯು ವಿಲ್ ಗೆಟ್ 3167. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಅದಾದ್ಮೇಲೆ ಏನ್ ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡಿ 1500 ಮೈನಸ್ 250 ದಟ್ ಇಸ್ 1250. 19,000 ಮೈನಸ್ 3167 15,833. ಇದನ್ನ ಏನಂತ ಕರಿತೀವಿ? ಗೂಡ್ಸ್ ಅವೈಲಬಲ್ ಟು ಕನ್ಸೈನಿ. ಗೂಡ್ಸ್ ಕನ್ಸೈನಿ ಸ್ಪಾಟ್ ಅಥವಾ ಪ್ಲೇಸ್ ಗೆ ರೀಚ್ ಆಗುವಷ್ಟರಲ್ಲಿ ದಿಸ್ ವಾಸ್ ದ ವ್ಯಾಲ್ಯೂ, ದಿಸ್ ವಾಸ್ ದ ಕ್ವಾಂಟಿಟಿ. ಇದಾದ ನಂತರ ನೆಕ್ಸ್ಟ್ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಇಲ್ಲಿ ಹೇಗೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಮೆನ್ಷನ್ ಮಾಡೋದು, ಅದೇ ರೀತಿ ಕನ್ಸೈನಿ ಏನಾದ್ರು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಬಟ್ ಇನ್ ಕ್ವಶನ್ ದೇರ್ ಆರ್ 3 ಎಕ್ಸ್ಪೆನ್ಸಸ್ ಗಿವನ್ ಅಲ್ವಾ. ಇದರಲ್ಲಿ ರಿಕರಿಂಗ್ ಯಾವುದು, ನಾನ್ ರಿಕರಿಂಗ್ ಯಾವುದು ಅನ್ನೋದನ್ನ ಹುಷಾರಾಗಿ ನೋಡ್ಬೇಕು. ಅನ್ಲೋಡಿಂಗ್, ಗೋಡೌನ್ ರೆಂಟ್, ರೈಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಈ ತರದ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಗೋಡೌನ್ ರೆಂಟ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಅನ್ಲೋಡಿಂಗ್ ಮಾತ್ರ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಅದೊಂದನ್ನ ಮಾತ್ರ ತಗೋಬೇಕು. ಸೊ ಡೈರೆಕ್ಟ್ಲಿ ಐ ಹ್ಯಾವ್ ಮೆನ್ಷನ್ ಇಟ್ ಆಸ್ 300. ಇದಾದ್ಮೇಲೆ ಏನ್ ಮಾಡ್ತೀರಾ? ಆಸ್ ಯೂಶುವಲ್ ಮೈನಸ್ ಮಾಡಿ ಅಂಡ್ ವಿ ಕಾಲ್ ಇಟ್ ಆಸ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಸೇಲ್ಗೆ ರೆಡಿ ಇರುವಂತ ಗೂಡ್ಸ್ ಇದು. ಸಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವಾಟ್? ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡೋಣ? ಸೇಲ್ ಅನ್ನ ಮೈನಸ್ ಮಾಡ್ಬಿಡೋಣ. ವಿಚ್ ಇಸ್ ಸೋಲ್ಡ್ ಗೂಡ್ಸ್ ಎಷ್ಟಿದೆ? 1050 ಗೂಡ್ಸ್ ಏನಾಗಿದೆ? ಸೇಲ್ ಆಗಿದೆಯಂತೆ. ಸೊ 1250 ನಲ್ಲಿ 1050 ಗೂಡ್ಸ್ ಸೇಲ್ ಆಗಿದೆ ಅಂದ್ರೆ ಇನ್ನು ಮಿಕ್ಕಿರೋದೆಷ್ಟು? 200 ಗೂಡ್ಸ್. ಈ 200 ಗೂಡ್ಸ್ ನ ವ್ಯಾಲ್ಯೂ ಎಷ್ಟು? ಆಲ್ರೆಡಿ ಹೇಳ್ನಲ್ಲ, ಇಲ್ಲಿ ಮಾಡ್ದಾಗೇನೆ ಉಲ್ಟಾ 7 ಈ ರೀತಿ ಹೋಗಿ. ದಟ್ ಇಸ್ 200 ಮಲ್ಟಿಪ್ಲೈಡ್ ವಿತ್ 15,533 divided by 1,250 and you will get the value 2,485. ಇದೇನಿದು? ಇದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದಾದ್ಮೇಲೆ ಕ್ವಶನ್ ಅಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಅದು ಇನ್ಸೂರೆನ್ಸ್ ಕ್ಲೈಮ್ ಬಗ್ಗೆ. ಅಂದ್ರೆ ಅಬ್ನಾರ್ಮಲ್ ಲಾಸ್ ಆಯ್ತಲ್ಲ, ಅದಕ್ಕೆ ನಾವು ಇನ್ಸೂರೆನ್ಸ್ ಕ್ಲೈಮ್ ಹೋಗಿದೀವಂತೆ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಲಾಸ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲಾಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಹೋಗಿದೆ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್. ಅಬ್ನಾರ್ಮಲ್ ಲಾಸ್ ಏನಿದೆ ನಮ್ಮ ಹತ್ರ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದು. ಅಬ್ನಾರ್ಮಲ್ ಲಾಸ್, ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ದಟ್ ಈಸ್ 3,167 ಮೈನಸ್ ಇಟ್ ವಿತ್ ಇನ್ಶೂರೆನ್ಸ್ ಕ್ಲೈಮ್ ಅಂಡ್ 1,167 ಏನ್ ಸಿಗುತ್ತಲ್ಲ, ಇದು ಲಾಸ್ ನಮಗಾಗಿರೋದು. ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ವೇರ್? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಷ್ಟು ಮಾಡ್ತು ಅಂದ್ರೆ 8 ಮಾರ್ಕ್ಸ್ ಗ್ಯಾರಂಟಿ.